ನೀವು ಒಬ್ಬರೇ ಹಿಮದಲ್ಲಿ ಸಿಕ್ಕಿಬಿದ್ದಿದ್ದರೆ ಆಹಾರ ಇಲ್ಲ, ಬೆಂಕಿ ಇಲ್ಲ, ಸಹಾಯ ಇಲ್ಲ. ನೀವು ಎಷ್ಟು ದಿನ ಬದುಕಬಹುದು? 1 ದಿನ, 2 ದಿನ, ಆದರೆ 43 ದಿನಗಳು. ಹೌದು, ಇದು ಸಿನಿಮಾ ಕಥೆಯಲ್ಲ, ಇದು ಕಲ್ಪನೆ ಕೂಡ ಅಲ್ಲ, ಇದು ನಿಜ ಜೀವನದ ಕಥೆ. ಜೇಮ್ಸ್ ಸ್ಕಾಟ್ ಎಂಬ ಯುವಕನ ಕಥೆ. ಹಿಮಾಲಯಕ್ಕೆ ಹೋದ ಅವನು ಮತ್ತೆ ಬದುಕಿ ಬರುತ್ತಾನೆ ಅನ್ನೋದನ್ನು ಯಾರೂ ನಂಬಲಿಲ್ಲ. ಆದರೆ ಅವನ ಬದುಕು ಇವತ್ತಿಗೂ ಒಂದು ಅದ್ಭುತ. ಜೇಮ್ಸ್ ಸ್ಕಾಟ್ ಆಸ್ಟ್ರೇಲಿಯಾದ ಒಬ್ಬ ಮೆಡಿಕಲ್ ಸ್ಟೂಡೆಂಟ್. ತಿಳಿದವನು, ಧೈರ್ಯಶಾಲಿಯೂ, ಅಡ್ವೆಂಚರ್ ಪ್ರಿಯನು. ಆದರೆ ಅವನಲ್ಲಿದ್ದ ಒಂದು ದೊಡ್ಡ ದೌರ್ಬಲ್ಯ, ಅತಿಯಾದ ಆತ್ಮವಿಶ್ವಾಸ. 1991ರಲ್ಲಿ ಅವನು ಒಂದು ನಿರ್ಧಾರ ತೆಗೆದುಕೊಂಡನು. ಹಿಮಾಲಯವನ್ನು ಒಬ್ಬನೇ ಅನ್ವೇಷಿಸಲು. ಯಾರೂ ಜೊತೆಯಿಲ್ಲ, ಸರಿಯಾದ ಸಿದ್ಧತೆಯಿಲ್ಲ, ನಾನು ಮಾಡ್ತೀನಿ ಅನ್ನೋ ವಿಶ್ವಾಸ ಮಾತ್ರ. ಆದ್ರೆ ಹಿಮಾಲಯ ಆ ವಿಶ್ವಾಸವನ್ನು ಒಪ್ಪಲಿಲ್ಲ. ಹಿಮಾಲಯ ಅಂದ್ರೆ ಸುಂದರ ಅಲ್ಲ ಮಾತ್ರ, ಅದು ಅಪಾಯಕರ. ಒಂದು ಸಣ್ಣ ತಪ್ಪು, ಒಂದು ತಪ್ಪಾದ ಹೆಜ್ಜೆ ಜೀವವನ್ನೇ ತೆಗೆದುಕೊಳ್ಳಬಹುದು. ಜೇಮ್ಸ್ ಮಾಡಿದ ದೊಡ್ಡ ತಪ್ಪು, ಅವನ ಮ್ಯಾಪ್ ಕಳೆದು ಹೋಯಿತು. ಸ್ವಲ್ಪ ಸಮಯದ ನಂತರ ಅವನ ಬೆಂಕಿ ಹಚ್ಚುವ ಸಾಧನ ಕೂಡ ಕಳೆದು ಹೋಯಿತು. ಈಗ ಯೋಚಿಸಿ, ನೀವು ಹಿಮದ ಮಧ್ಯದಲ್ಲಿದ್ದೀರಾ, ಎಲ್ಲಿದ್ದೀರೋ ಗೊತ್ತಿಲ್ಲ, ಹೋಗೋ ದಾರಿಯಿಲ್ಲ, ಅಲ್ಲಿ ಭಯ ಶುರುವಾಗುತ್ತದೆ. ಹಿಮಾಲಯ ಅಂದ್ರೆ ಸುಂದರ ಅಲ್ಲ ಮಾತ್ರ, ಅದು ಅಪಾಯಕರ. ಒಂದು ಸಣ್ಣ ತಪ್ಪು, ಒಂದು ತಪ್ಪಾದ ಹೆಜ್ಜೆ ಜೀವವನ್ನೇ ತೆಗೆದುಕೊಳ್ಳಬಹುದು. ಜೇಮ್ಸ್ ಮಾಡಿದ ದೊಡ್ಡ ತಪ್ಪು, ಅವನ ಮ್ಯಾಪ್ ಕಳೆದು ಹೋಯಿತು. ಸ್ವಲ್ಪ ಸಮಯದ ನಂತರ ಅವನ ಬೆಂಕಿ ಹಚ್ಚುವ ಸಾಧನ ಕೂಡ ಕಳೆದು ಹೋಯಿತು. ಈಗ ಯೋಚಿಸಿ, ನೀವು ಹಿಮದ ಮಧ್ಯದಲ್ಲಿದ್ದೀರಾ, ಎಲ್ಲಿದ್ದೀರೋ ಗೊತ್ತಿಲ್ಲ, ಹೋಗೋ ದಾರಿಯಿಲ್ಲ, ಅಲ್ಲಿ ಭಯ ಶುರುವಾಗ್ತದೆ. ಸಾಯುವ ಹಂತಕ್ಕೆ ಬಂದಾಗ ಜೇಮ್ಸ್ಗೆ ಒಂದು ವಿಷಯ ನೆನಪಾಯಿತು. ಅವನ ಕರಾಟೆ ತರಬೇತಿ. ಅಲ್ಲಿ ಕಲಿತಿದ್ದ ಒಂದು ಮಹತ್ವದ ವಿಷಯ, ಮನಸ್ಸಿನ ನಿಯಂತ್ರಣ. ಅವನು ಹಿಮದ ವಿರುದ್ಧ ಹೋರಾಡಲಿಲ್ಲ, ಅವನು ಅದನ್ನು ಒಪ್ಪಿಕೊಂಡ. ಉಸಿರಾಟವನ್ನು ನಿಧಾನಗೊಳಿಸಿದ, ದೇಹದ ಶಕ್ತಿಯನ್ನು ಉಳಿಸಿಕೊಂಡ, ಧ್ಯಾನಕ್ಕೆ ಹೋಗಿದ. ಆ ಕ್ಷಣಗಳಲ್ಲಿ ಅವನು ಕೇವಲ ಬದುಕುತ್ತಿರಲಿಲ್ಲ, ಅವನು ತನ್ನ ದೇಹವನ್ನು ನಿಯಂತ್ರಿಸುತ್ತಿದ್ದ. 1 ದಿನ, 2 ದಿನ, ವಾರಗಳು, ಯಾರೂ ಬಂದಿಲ್ಲ. ಆದರೂ ಅವನು ಕೈಬಿಡಲಿಲ್ಲ. ಆಸ್ಟ್ರೇಲಿಯಾದಲ್ಲಿ ಜೇಮ್ಸ್ ಕಾಣೆಯಾಗಿದ್ದಾನೆಂದು ಘೋಷಿಸಲಾಯಿತು. ರಕ್ಷಣಾ ತಂಡಗಳು ಹುಡುಕಾಟ ಆರಂಭಿಸಿದವು. ಹೆಲಿಕಾಪ್ಟರ್, ಸೈನಿಕರು, ಪಥಗಳು. ಆದರೆ ಹಿಮಾಲಯ ದೊಡ್ಡದು, ಒಬ್ಬ ವ್ಯಕ್ತಿಯನ್ನು ಹುಡುಕುವುದು ಅಸಾಧ್ಯ. ಆಗ ಒಂದು ಅಸಾಧಾರಣ ಘಟನೆ ನಡೆಯಿತು. ಜೇಮ್ಸ್ ತಂಗಿ, ಅವಳು ಕೈಬಿಡಲಿಲ್ಲ. ಲಾಜಿಕಲ್ ವಿಧಾನಗಳು ವಿಫಲವಾದಾಗ ಅವಳು ಒಂದು ನಿರ್ಧಾರ ತೆಗೆದುಕೊಂಡಳು. ಒಬ್ಬ ಬೌದ್ಧ ಲಾಮಾ ಅವರನ್ನು ಭೇಟಿ ಮಾಡಿದಳು. ಲಾಮಾ ಅವಳಿಗೆ ಒಂದು ದಾರಿ ತೋರಿಸಿದರು. ಮ್ಯಾಪ್ ಇಲ್ಲ, ಸಾಕ್ಷ್ಯ ಇಲ್ಲ, ಆದರೆ ಒಂದು ನಂಬಿಕೆ. ಅವಳು ಅದನ್ನೇ ಅನುಸರಿಸಿದಳು. 43 ದಿನಗಳ ನಂತರ ಎಲ್ಲ ಆಶೆಯೂ ಕೊನೆಗೊಂಡಾಗ ಅವರವನನ್ನು ಕಂಡುಹಿಡಿದರು. ಹಿಮದಲ್ಲಿ ಮಲಗಿದ್ದ, ದುರ್ಬಲ, ಜೀವ ಉಳಿಯದ ಸ್ಥಿತಿಯಲ್ಲಿ, ಆದರೆ ಬದುಕಿದ್ದ. 43 ದಿನಗಳು ಹಿಮಾಲಯದಲ್ಲಿ ಒಬ್ಬನೇ. ಅವನು ಬದುಕಿದಷ್ಟೇ ಅಲ್ಲ, ಮಾನವನ ಶಕ್ತಿ ಏನು ಅಂತ ತೋರಿಸಿದ. ಇದು ವಿಜ್ಞಾನಕ್ಕೆ ವಿರುದ್ಧ, ಇದು ಲಾಜಿಕ್ಕಿಗೆ ವಿರುದ್ಧ, ಆದರೆ ಇದು ನಿಜ. ಈ ಕಥೆ ಕೇವಲ ಬದುಕಿನ ಕಥೆಯಲ್ಲ, ಇದು ಮನಸ್ಸಿನ ಶಕ್ತಿಯ ಕಥೆ, ಶಿಸ್ತಿನ ಕಥೆ, ನಂಬಿಕೆಯ ಕಥೆ. ಕೆಲವೊಮ್ಮೆ ಲಾಜಿಕಲ್ ಉತ್ತರಗಳು ಸಾಲದು, ಕೆಲವೊಮ್ಮೆ ನಂಬಿಕೆ ಬೇಕು. ಏಕೆಂದರೆ ಬದುಕು ದೇಹದ ಮೇಲೆ ಮಾತ್ರ ಅಲ್ಲ, ಮನಸ್ಸಿನ ಮೇಲೆ ಇದೆ. ಮತ್ತು ಕೆಲವೊಮ್ಮೆ
ಅದು ಒಂದು ಅದ್ಭುತ.